ನಮ್ಮ ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರು ಒಂದೇ ವೇದಿಕೆಯಲ್ಲಿ ಕಾಣಸಿಗ್ತಾ ಇದ್ದಾರೆ. ತುಂಬಾ ದಿನಗಳಿಂದ ಕಾವ್ಯ ಮತ್ತು ಗಿಲ್ಲಿ ಅಭಿಮಾನಿಗಳು ಕುತೂಹಲದಿಂದ ಕಾಯ್ತಾ ಇದ್ರು ಕಾವ್ಯ ಮತ್ತು ಗಿಲ್ಲಿ ಎಲ್ಲಿ ಭಾಗವಹಿಸ್ತಾರೆ ಅಂತ. ಏನು ವಿಶೇಷಪ್ಪ ಅಂದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರು ನಮ್ಮ ಕಾವ್ಯ ಅವರ ಹುಟ್ಟೂರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ KR ಪೇಟೆಯಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಿಲ್ಲಿ ನಟರಾಜ್ ಅವರು ಅಭಿಮಾನಿಗಳನ್ನ ಕುರಿತು ಅದ್ಭುತವಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಅವರು ಏನಂತ ಮಾತನಾಡಿದ್ದಾರೆ, ಯಾವ ವಿಷಯದ ಕುರಿತಾಗಿ ಮಾತನಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ. ನಮ್ಮ ಕಾವ್ಯ ಶೈವ ಅವರು ಜನಿಸಿದ್ದು ಎಲ್ಲಪ್ಪ ಅಂದರೆ ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನಲ್ಲಿ. ಹೌದು ಬಂಧುಗಳೇ, ಅವರು ಜನಿಸಿದ್ದು KR ಪೇಟೆಯಲ್ಲಿ. ಬಂಧುಗಳೇ, ಕಾವ್ಯ ಮತ್ತು ಗಿಲ್ಲಿಯವರು ಅನೇಕ ದಿನಗಳಿಂದ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ನಾವು ನೋಡಿಲ್ಲ. ಅನೇಕ ದಿನಗಳ ನಂತರ ಗಿಲ್ಲಿ ಮತ್ತು ಕಾವ್ಯ ಅವರ ಹುಟ್ಟೂರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. RTO ಮಲ್ಲಿಕಾರ್ಜುನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀ ಮಲ್ಲಿಕಾರ್ಜುನ ಚಾರಿಟರಿ ಟ್ರಸ್ಟ್ ಅವರ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೆಯೇ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮ ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರು ಭಾಗವಹಿಸಿದ್ದಾರೆ. ಬಂಧುಗಳೇ, ಗಿಲ್ಲಿ ಮತ್ತು ಕಾವ್ಯ ಅವರು ಒಂದೇ ಜಿಲ್ಲೆಯವರು. ಹೌದು, ಅದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಜಿಲ್ಲೆಯಾದಂತಹ ಮಂಡ್ಯ ಜಿಲ್ಲೆಯ ಪ್ರತಿಭಾವಂತ ಕಲಾವಿದರು ಕೂಡ. ಬಿಗ್ ಬಾಸ್ನಿಂದ ಹೊರ ಬಂದ ನಂತರ ಗಿಲ್ಲಿ ಮತ್ತು ಕಾವ್ಯ ಅವರು ಅದ್ಭುತವಾದಂತಹ ಒಂದು ಜನ ಸಂಪಾದನೆಯಲ್ಲಿ ತೊಡಗಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಇವರಿಬ್ಬರು ಭಾಗಿಯಾಗಿದ್ದಾರೆ. ಜೊತೆಗೆ ಎಲ್ಲರನ್ನೂ ರಂಜಿಸಿದ್ದಾರೆ. ಮೊದಲ ಬಾರಿಗೆ ತಮ್ಮ ತವರೂರಲ್ಲಿ ಇಬ್ಬರು ಕೂಡ ಕಾಣಿಸಿಕೊಂಡಿದ್ದು ಹೆಚ್ಚು ಜನಸ್ತೋಮ ಇದರಲ್ಲಿ ಸೇರಿತ್ತು. ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂತೆ ಇವರಿಗೆ ಅಭಿಮಾನಿಗಳ ದಂಡೆ ಇದೆ. ಇವರ ಜೊತೆ ಸೆಲ್ಫಿ ತೆಗೆದುಕೊಳ್ಳೋದಕ್ಕೆ, ಫೋಟೋ ತೆಗೆದುಕೊಳ್ಳೋದಕ್ಕೆ, ಗಿಫ್ಟ್ಗಳನ್ನು ಕೊಡೋದಕ್ಕೆ ಸಾಲಲ್ಲಿ ನಿಲ್ಲೋದು ಕಾಮನ್. ಆದರೆ ಇಲ್ಲೊಂದು ವಿಶೇಷತೆ ನಡೀತು. ಏನಪ್ಪಾ ಅಂದರೆ, ಗಿಲ್ಲಿಯವರು ಈ ಒಂದು ಜಿಲ್ಲೆಯನ್ನು ಕುರಿತು, ಮಂಡ್ಯ ಜಿಲ್ಲೆಯ ಜನರ ಮನಸ್ಸನ್ನು ಕುರಿತು ಮಾತನಾಡಿದ್ದಂತೂ ಅದ್ಭುತವಾಗಿತ್ತು ಬಂಧುಗಳೇ. ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಹಾಗೆ ಎಲ್ಲರನ್ನು ಕೂಡ ಪ್ರೋತ್ಸಾಹಿಸ್ತಾರೆ, ಬೆಳೆಸ್ತಾರೆ ಅಂತ ಗಿಲ್ಲಿ ಹೇಳ್ತಾರೆ. ಜೊತೆಗೆ ಅವರು ಮುಂದುವರೆದು, KR ಪೇಟೆಯ ಜನರ ಪ್ರೋತ್ಸಾಹ ನನಗೆ ತುಂಬಾ ಸಿಕ್ಕಿದೆ. ನಿಮ್ಮ ಅಭಿಮಾನದಿಂದಾಗಿ ನಾನು ಹೆಚ್ಚು ಬೆಳೀತಾ ಇದ್ದೇನೆ. ನಿಮ್ಮ ಅಭಿಮಾನವನ್ನು ಮರೆಯೋದಿಲ್ಲ. ಗಿಲ್ಲಿ ಅವರು ಮುಂದುವರೆದು ಟಗರು ಟಗರು ಟಮಟೆ ಡೈಲಾಗ್ ಅನ್ನ KR ಪೇಟೆ ಜನರಿಗೂ ಕೂಡ ತಲುಪಿಸಿದ್ದಾರೆ ಅಂತ ಹೇಳ್ಬಹುದು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ಮತ್ತೆ ಕಾವ್ಯ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು. ಸಾಧಕರ ಪಟ್ಟಿಯಲ್ಲಿದ್ದಾರೆ ನಮ್ಮ ಗಿಲ್ಲಿ ಮತ್ತು ಕಾವ್ಯ ಅವರು. ಇದರಿಂದಾಗಿ ಅಭಿಮಾನಿಗಳಿಗೂ ಕೂಡ ಖುಷಿಯಾಗಿದೆ ಬಂಧುಗಳೇ. ಎಲ್ಲ ಕಡೆಯಂತೆ ಇಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯ ಅವರಿಗೆ ಸನ್ಮಾನ ಮಾಡಿದ್ದು ಎಲ್ಲರಿಗೂ ಖುಷಿ ನೀಡಿದೆ. ಒಟ್ಟಾರೆಯಾಗಿ ಗಿಲ್ಲಿ ಮತ್ತು ಕಾವ್ಯ ಅವರು ಮತ್ತೊಮ್ಮೆ ಜೊತೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು ಇಬ್ಬರ ಅಭಿಮಾನಿಗಳಲ್ಲಿ ಹರ್ಷೋದ್ಗಾರಕ್ಕೆ ಕಾರಣವಾಗಿದೆ. ಗಿಲ್ಲಿ ನಟರಾಜ್ ಅವರು ಮತ್ತು ಕಾವ್ಯ ಅವರ ಅಭಿಮಾನಿಗಳು ಕಾಯ್ತಾ ಇರೋದು ಗಿಲ್ಲಿ ಮತ್ತು ನಮ್ಮ ಕಾವ್ಯ ಅವರು ಯಾವ ಚಲನಚಿತ್ರದಲ್ಲಿ ಭಾಗವಹಿಸ್ತಾರೆ, ಯಾವ ಪ್ರಾಜೆಕ್ಟಲ್ಲಿ ಭಾಗವಹಿಸ್ತಾರೆ, ನೆಕ್ಸ್ಟ್ ಕಾರ್ಯಕ್ರಮ ಯಾವುದು ಅಂತ ಬಕಪಕ್ಷಿಯಂತೆ ಕಾಯ್ತಾ ಇರ್ತಾರೆ. ಖಂಡಿತವಾಗಿಯೂ ಕೂಡ ಇವರು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ, ಹೆಚ್ಚು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.